ಖಂಡಿತ. ಆಮೇಲೆ ಆಯಿತು, ಅಂಬೇಡ್ಕರ್ ಕ್ರೀಡಾಂಗಣ ತುಂಬ ಚೆನ್ನಾಗಿದೆ. ನಮ್ಮ ಬೆಂಗಳೂರಿನಲ್ಲಿ ಇಂಥದ್ದೊಂದು ಮಹಾನಗರ ಪಾಲಿಕೆಯಲ್ಲಿ ಇಂಥ ಒಂದು ಕ್ರೀಡಾಂಗಣ ಇದೆ ಅನ್ನೋದು ಒಂದು ಸಂತೋಷ ಪಡಬೇಕಾದ್ದು. ಅದರೊಳಗೆ 2,500 ಮಂದಿಯನ್ನು ನಿಲ್ಲುವಂಥ ಒಂದು ವ್ಯವಸ್ಥೆ ಇದೆ. ಅಂದರೆ ಗಾಯನಕ್ಕೋಸ್ಕರ ಇದು. ಗಾಯನಕ್ಕೋಸ್ಕರ ಅವ್ರನ್ನೆಲ್ಲನೂ. ಆಮೇಲೆ ನೋಡಿ, ನಮ್ಮ ಮಹಿಳೆಯರು ಅದರೊಳಗೊಂದು ಸಮವಸ್ತ್ರನ ತಾವೇ ತಯಾರು ಮಾಡ್ಕೊಂಡ್ಬಿಟ್ಟಾರೆ. ಎಲ್ಲರೂ ಹಳದಿ ಬಣ್ಣದ ಸೀರೆ, ಕೆಂಪು ಬಾರ್ಡರ್ ಇರುವಂಥದ್ದು, ಕೆಂಪು ರವಿಕೆಯನ್ನು ಹಾಕ್ಕೊಂಡು ಹಳದಿ ಮತ್ತು ಕೆಂಪಿನಲ್ಲೇ ಕಾಣ್ತಕ್ಕಂಥ ಭುವನೇಶ್ವರಿಯ ರೂಪದಲ್ಲಿ ಕಾಣ್ತಾರೆ. ಅಬ್ಬಾ, ಇಲ್ಲ ಖಂಡಿತ ಗುರುಗಳೇ, ತಾವು ಹೇಳ್ತಿದ್ದಾಗ ನಾನು ಒಬ್ಬ ಗಾಯಕಿಯಾಗಿ ಅಥವಾ ಒಂದು ಸಂಗೀತದ ವಿದ್ಯಾರ್ಥಿಯಾಗಿದ್ದೀನಿ ಕೇಳ್ತಿದ್ದೀನಿ. ಒಬ್ಬರು ಇಬ್ಬರು ಅಥವಾ ಒಂದು ಗುಂಪಲ್ಲಿ ಒಂದು 5 ಜನ ಹಾಡಬೇಕಾದ್ರೂ ಅವರಿಗೊಂದು ತರಬೇತಿ, ಒಂದು ಪ್ರಾಕ್ಟೀಸ್, ಅದೊಂದು ಮನಸ್ಥಿತಿ ಬೇಕಾಗುತ್ತೆ. ಆದರೆ ಸಹಸ್ರ ಸಂಖ್ಯೆಯಲ್ಲಿ, ಅದು ನೀವು ಹೇಳಿದ ಹಾಗೆ 2,500 ಜನ ಒಟ್ಟಿಗೆ ಹಾಡ್ತಾರೆ ಅಂದರೆ ಅದನ್ನ ಆಯೋಜನೆ ಮಾಡೋದಾಗ್ಲಿ, ಅದನ್ನ ಕಾರ್ಯರೂಪಕ್ಕೆ ತರೋದಾಗ್ಲಿ ಸಣ್ಣ ಮಾತಲ್ವೇ ಅಲ್ವಲ್ಲ? ಹೌದು. ಅವ್ರಿಗೆ ನಾವು ಸಾಧಾರಣ ಸೆಪ್ಟೆಂಬರ್ ತಿಂಗಳಿಂದ, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್ ಈ 3 ತಿಂಗಳಲ್ಲಿ ನಾವೇ ಕೂತ್ಕೊಂಡು ಅವ್ರ ಜೊತೆಯಲ್ಲಿ 300, 400 ಜನ ಹಿಂಗೆ ಒಟ್ಟೊಟ್ಟಿಗೆ ಕೂರಿಸಿ ಹಾಡಿಸಿ ಅದ್ಭುತವಾಗಿ ಹಾಡ್ತಾರೆ. ಅವರೆಲ್ಲ ಎಷ್ಟೊಂದು ಗುರುಗಳು ನಮ್ಗೆ ಇಂಥದ್ದೊಂದು ಕ್ರಿಯೇಟ್ ಮಾಡಿಕೊಟ್ರಲ್ಲ ಅನ್ನುವಂಥ ಆ ಪ್ರೀತಿನಲ್ಲಿ ಬಂದು ಇಲ್ಲಿ ಪ್ರಾಕ್ಟೀಸನ್ನು ಮಾಡಿ ಎಲ್ಲರೂ ಹಾಡ್ತಾರೆ. ಅದರೊಳಗೂ ನಾವು ಯಾವ ಥರದಲ್ಲಿ ಅದನ್ನು ಆಯೋಜನೆ ಮಾಡಿದ್ದೀವಿ ಅಂದರೆ, ಈಗ ನೋಡಿ, ನಾವು ಹಾಡ್ತಾ ಇರುವಂಥದ್ದು ಅಂದ ತಕ್ಷಣ ಏನೋ ಸುಮ್ಮನೆ ಒಂದು ಹಾಡು ಅಂತಲ್ಲ. ಕರ್ನಾಟಕ ಸಾಹಿತ್ಯದಲ್ಲೂ ಒಂದು ಎತ್ತಿರ ಕೈ ಅದು. ಕನ್ನಡ ಭಾಷೆ ಸಾಹಿತ್ಯಕ್ಕೂ ಏನು ಕಡಿಮೆ ಏನಿಲ್ಲ. ಸಂಸ್ಕೃತದ ಮಟ್ಟಕ್ಕೆ ಇರ್ತಕ್ಕಂಥ ಒಂದು ಭಾಷೆ ಕನ್ನಡ. ಅಂಥ ಒಂದು ಕನ್ನಡ ಭಾಷೆನಲ್ಲಿ ವಿವಿಧ ಆಯಾಮಗಳಿವೆ ಹಾಡುಗಳಲ್ಲಿ. ನಮ್ಮದೇ ಆದಂಥ ಒಂದು ಸುಗಮ ಸಂಗೀತ ಒಂದು ಭಾಗ ಆದರೆ, ನಮ್ಮ ಭಾವಗೀತೆಗಳು ಇನ್ನೊಂದು ಭಾಗ ಆದರೆ, ಅದು ಅಲ್ಲದೆ ಪೂರ್ವಜರಲ್ಲಿಂದನೂ ಬಂದಿರುವಂಥ ಜಾನಪದ ಇದೆ. ಖಂಡಿತ ಅದೇ ಮೂಲ ಇದೆ. ಆ ಜಾನಪದ ಜೊತೆನಲ್ಲಿ ನಮ್ಮಲ್ಲಿ ಇನ್ನೊಂದೇನಿದೆ, ಗೀಗಿ ಪದಗಳು ಅಂತ ಕೇಳಿದೆ, ಅಂಟಿಗೆ ಪಿಂಟಿಗೆ ಅಂತ ಒಂದಿದೆ, ಆಮೇಲೆ ತತ್ವ ಪದಗಳು ಅಂತ ಇದೆ, ಲಾವಣಿಗಳು ಅಂತಿದೆ. ಇವೆಲ್ಲ ಕನ್ನಡದ ಸೊಗಡುಗಳು. ಅವೆಲ್ಲ ಇದ್ರ ಮಧ್ಯದಲ್ಲಿ ಭಗವದ್ಗೀತೆ ಅಂತದನ್ನ ಕನ್ನಡಕ್ಕೆ ಇಳಿಸಿರ್ತಕ್ಕಂಥ ಕಗ್ಗ, ತತ್ವಶಾಸ್ತ್ರಗಳನ್ನ ಅವ್ರನ್ನೂ ಬಿಟ್ಟಿಲ್ಲ ನಾವು. 15 ಹಾಡುಗಳಲ್ಲಿ ನಾವೆಲ್ಲವನ್ನು ಕವರ್ ಮಾಡಿದೀವಿ ಅಂತ. ಮೊದಲನೇಗೆ ಒಂದು ಹಾಡು ಭಾರತ ಜನನೀಯ ತನುಜಾತೆ, ನಮ್ಮ ನಾಡಗೀತೆ. ಅದನ್ನ ಹಾಡಲೇಬೇಕು, ಅದನ್ನು ಪ್ರಾರಂಭ ಮಾಡ್ತೀವಿ. ಅದ್ರ ಮುಖಾಂತರ ಕುವೆಂಪು ಅವರ 100 ವರ್ಷ ಈ ಹಾಡಿಗೆ ಅಂತ ಹೇಳ್ತಾರೆ. ಅದನ್ನು ಒಂದು ನಾವು ಸ್ಮರಣೆ ಮಾಡ್ದಂಗಾಯ್ತು. ಇನ್ನೊಂದು, ಅದರ ನಂತರವೇ ನಾವು ಧನ್ಯತೆಯನ್ನು ತೋರಿಸ್ಬೇಕಾದ್ದು ನಮ್ಮ ನಾಡಿನ ರೈತರಿಗೆ. ಖಂಡಿತ. ಹಾಗಾಗಿ ಉಳುವ ಯೋಗಿಯ ನೋಡಲ್ಲಿ ಎನ್ನುವಂಥ ಹಾಡನ್ನು ಹಾಡ್ತೀವಿ. ಅದಾದ ಮೇಲೆ ಪ್ರಾರಂಭದಿಂದ ಬಂದಿದ್ದೀವಿ ನಾವು. 12ನೇ ಶತಮಾನಕ್ಕೆ ಹೋಗ್ತೀವಿ. ಬಸವಣ್ಣವ್ರು ಬರೆದಿರ್ತಕ್ಕಂತಹ ಅಳೆಯುತ್ತಾ ಅಂತೇಳಿ ಒಂದು ಹಾಡಿದೆ. ಅದಕ್ಕೊಂದು ಒಳ್ಳೆ ರಾಗ ಸಂಯೋಜನೆನ ಸಿ ಅಶ್ವಥ್ ಅವ್ರು ಮಾಡಿದ್ರಂತೆ ಹಿಂದೆ. ಅವ್ರನ್ನ ಮರೆಯಂಗೇ ಇಲ್ಲ ಕರ್ನಾಟಕ. ಒಳ್ಳೆಯ ಒಂದು ಸಂಗೀತಗಾರ ಅವರು. ಸುಗಮ ಸಂಗೀತವನ್ನು ಕ್ರಾಂತಿ ಮಾಡಿರ್ತಕ್ಕಂಥ ಒಬ್ಬ ಯೋಗಿ ಅಂತ ಕರಿಬೋದು ಅಂತ ಒಬ್ಬ ವ್ಯಕ್ತಿ. ಅವರ ಸಂಯೋಜನೆಯಲ್ಲಿ ಆಗಿರ್ತಕ್ಕಂಥ ಈ ಹಾಡು ಒಂದು. ಇನ್ನೊಂದು, ನಮ್ಮ ಕನ್ನಡದಲ್ಲಿ ಕವಿಯತ್ರಿ, ಫಸ್ಟ್ ಕನ್ನಡದ ಮಹಿಳೆ ಕವಿಯತ್ರಿ ಅಂತಂದರೆ ಅಕ್ಕಮಹಾದೇವಿ. ಆಕೆಯನ್ನು ಮರೆಯೋಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಆಕೆಯ ಒಂದು ಹಾಡನ್ನು ಹಾಕ್ತಾ ಇದ್ದೀವಿ. ಅದರಲ್ಲಿ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಅನ್ನುವಂಥ ಹಾಡನ್ನು ನಮ್ಮ ಗೃಹಿಣಿಯರು ಹಾಡ್ತಿದ್ದಾರೆ. ಅದಾದ ಮೇಲೆ ಅದ್ರ ನಂತರದ ಕಾಲ ಬಂದಿದ್ದು ದಾಸರ ಕಾಲ. ಅದರೊಳಗೆ ಇಡೀ ಭಾರತಕ್ಕೆ ಒಂದು ಕ್ರಾಂತಿಯನ್ನು ಮಾಡಿದವರು ಪುರಂದರದಾಸರು. ಸಂಗೀತ ಲೋಕದಲ್ಲಿ ಯಾರೆಲ್ಲ ಇದ್ದಾರೋ ಪುರಂದರದಾಸರ ಕೀರ್ತನೆ ಹಾಡದಿದ್ದವರು ಅವ್ರು ಸಂಗೀತಗಾರರೇ ಅಲ್ಲ ಅನ್ನುವಂಥ ಮಾತಿದೆ. ನಿಜ ಗುರುಗಳೇ ಅಲ್ವಾ? ಅದು ಕನ್ನಡದಿಂದ ಅವರು ಹಾಡಿದವರು. ಅವರ ಜೀವನವನ್ನೇ ತೇದಿ ಅನುಭವಗಳನ್ನು ಬರೆದಿರ್ತಕ್ಕಂಥ ಮಹಾನ್ ತಪಸ್ವಿ ಅವರು. ಅವ್ರನ್ನ ಆದ ನಂತರವೇ ಅವ್ರ ಜೊತೆಗೆ ಸಿಗೋದು ಇನ್ನೊಂದು ಹೆಸರು ಅಂದರೆ ಕನಕದಾಸರು. ಧ್ರುವತಾರೆ ಅಂತ ಹೇಳ್ತಾರೆ. ಹೌದು, ಕನಕದಾಸರು ನಮ್ಮ ನಾಡಿನ ಅತೀವ ಒಂದು ತ್ಯಾಗಿಯೂ ಹೌದು, ಸಾಹಿತಿಯೂ ಹೌದು, ತತ್ವ ದಾರ್ಶನಿಕನೂ ಹೌದು, ದೊಡ್ಡ ಸ್ವಾಮಿಯೂ ಹೌದು ಅಲ್ವಾ? ಹಾಗಾಗಿ ಅವ್ರನ್ನೂ ಮರ್ತಿಲ್ಲ ನಾವು. ಅವರಿಂದ ಏಸೋ ಕಾಯಂಗಳ ಕಳೆದು ಅಂತ ಹಾಡನ್ನು ಹಾಕಿದ್ವಿ. ಅದಾದ ಮೇಲೆ ಪುರಂದರದಾಸರದ್ದು ಅಂಬೀಗ ನಾನಿನ್ನ ನಂಬಿದೆ. ನಾನು ಇದು ಯಾಕೆ ಫೆಮಿಲಿಯರ್ ಹಾಡುಗಳನ್ನು ತಗೊಂಡೆ ಅಂತಂದರೆ, ಮಹಿಳೆಯರಿಗೂ ತಗೊಂಡಿರೋದು. ಅವ್ರೇನು ಪಾಪ ಸಂಗೀತಗಾರರಾಗಿ ದೊಡ್ಡ ಪ್ರೊಫೆಷನಲಿಸ್ಟ್ ಅಲ್ಲ,
ಮನೆಯಲ್ಲಿ ಗುನುಗ್ತಾ ಇರುವಂಥ ಒಂದು ಹಾಡುಗಾರತಿಯರು. ಹೌದು. ಅದರೊಳಗೆ ಒಂದಿಷ್ಟು ಸಂಗೀತ ಪಾಠಗಳನ್ನು ಕಲ್ತೋರು ಭಾಳ ಮಹಿಳೆಯರಿದ್ದಾರೆ. ಅವ್ರನ್ನೆಲ್ಲ ಒಟ್ಟುಗೂಡಿಸ್ಕೊಂಡು ಇದು ಗೊತ್ತಿರೋ ಹಾಡು ಹಾಕ್ಬಿಟ್ರೆ ಇನ್ನೂ ಖುಷಿ ಇರುತ್ತೆ ಜಾಸ್ತಿ. ಖಂಡಿತ ಅದು ಮನಸ್ಸಿಗೂ ಹತ್ತಿರವಾಗಿಬಿಡುತ್ತೆ. ಹಾಡುಗಳು. ಓ ನಾವೆಲ್ಲ ಹಾಡ್ತಾ ಇದೀವಲ್ಲ ಅಂತೇಳಿ ಭಾಳ ಟಚ್ ಆಗಿಬಿಡತ್ತಲ್ವ. ಸೊ ಹಾಗಾಗಿ ಅಂಬೀಗ ನಾನಿನ್ನ ನಂಬಿದೆ, ಏಸೋ ಕಾಯಂಗಳ ಕಳೆದು, ಅದನ್ನಾದ್ಮೇಲೆ ವಿಜಯದಾಸರು ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಸ್ಮರಿಸಿ ಬದುಕಿರೋ ಅಂತ ಆ ಹಾಡನ್ನ ಹಾಕಿದ್ದೇವೆ. ಇಲ್ಲಿಗೆ ಒಂದು ದಾಸರದ್ದು ಆಯ್ತಾ ನೋಡಿ, ಶರಣರದ್ದಾಯ್ತು, ದಾಸರದ್ದಾಯ್ತು. ಅದಾದ ಮೇಲೆ ಸಂತ ಶಿಶುನಾಳ ಶರೀಫರನ್ನ ಮರ್ತಾರೆ ಹೆಂಗೆ ಕರ್ನಾಟಕದಲ್ಲಿ. ತತ್ವಪದಗಳು, ಕೊಡಗನ ಕೋಳಿ ನುಂಗಿತ್ತ ಅನ್ನುವಂಥದ್ದನ್ನ ಹಾಕಿದೆ. ಆಮೇಲೆ ಒಂದು ಹಾಡನ್ನ ನಾನು ಎಕ್ಸ್ಟ್ರಾ ತಗೊಂಡೆ, ಈ ಗೀಗಿ ಪದಗಳು ಅಂತ ಹೇಳಿದೆ ನೋಡಿ, ಅಂಟಿಕೆ ಪಿಂಟಿಕೆ, ಗೀಗಿ ಪದಗಳು, ಈ ತರದ ಲಾವಣಿಗಳು ತರದಲ್ಲಿ ಇಮಾಮ್ ಸಾಬ್ರು ಅಂತ ಉತ್ತರ ಕರ್ನಾಟಕದಲ್ಲಿ ತುಂಬಾ ಚೆನ್ನಾಗಿ ಹಾಡಿದ್ದಾರೆ. ಜಾತಿ 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 ಅಂತೂ ಯಾಕೆ ಭೇದ ಮಾಡ್ತೀರಾ ಅಂತ, ಬಡದಾಡ್ತೀರಾ ಅಂತ ಒಂದು ಹಾಡನ್ನ ನಮ್ಮ ಕರ್ನಾಟಕದಲ್ಲಿ ಬಡಗಿಯರಿದ್ದಾರೆ, ಗಾಣಿಗರಿದ್ದಾರೆ, ಕುಂಬಾರರಿದ್ದಾರೆ, ಬ್ರಾಹ್ಮಣರಿದ್ದಾರೆ, ಒಕ್ಕಲಿಗರಿದ್ದಾರೆ, ಕುರುಬರಿದ್ದಾರೆ ಅಲ್ವಾ, ಎಲ್ಲರೂ ದರ್ಜಿಯವರಿದ್ದಾರೆ. ಎಲ್ಲರನ್ನೂ ಸೇರಿಸಿ ಒಂದಲ್ಲ ಈ ಬಟ್ಟೆ ನೇಯ್ದಂಗೆ ಒಬ್ರು ಅನುಕೂಲ, ಒಬ್ರು ಕಾರ್ಯ ಇನ್ನೊಬ್ರಿಗೆ ಅನುಕೂಲ, ಹಿಂಗೆ ಬದುಕು ಬಂದಿದ್ದೀವಲ್ಲ. ಆ ಹಾಡಲ್ಲಿ ಅದನ್ನೆಲ್ಲ ತುಂಬ ಚೆನ್ನಾಗಿ ಬರ್ದಿದ್ದಾರೆ, ಯಾರೋ ಪುಣ್ಯಾತ್ಮ ಬರ್ದಿದ್ದಾನೆ. ಆ ಹಾಡನ್ನು ತಗೊಂಡಿದ್ದೀವಿ. ಅಂದರೆ ಕನ್ನಡಿಗರು ಬದುಕಿದಂಥದ್ದು ಜೊತೆನಲ್ಲಿ ಲಾವಣಿಗೆ ಸಂಬಂಧಪಟ್ಟಿದ್ದೊಂದು ಬೇಕು ಅಂತ ಅದನ್ನು ತಗೊಂಡಿದ್ದೀವಿ. ಅದಾದ ನಂತರ ಇದು ನಮ್ಮ ಕಗ್ಗದ ಹಾಡುಗಳು 2 ಹಾಡುಗಳು ಬರುತ್ತೆ. ನಾವು ಇಷ್ಟು ತಗೊಂಡ್ಮೇಲೆ ದಾಸರನ್ನ ತಗೊಂಡು, ಶರಣರನ್ನ ತಗೊಂಡು, ಕಗ್ಗದ ತಗೊಂಡು, ಕವಿಗಳನ್ನು ತಗೊಂಡು ಹಿಂಗೆ ಮುಂದೆ ಹೋಗ್ಬೇಕಾದ್ರೆ ಒಬ್ಬ ಮಹಾನ್ ವ್ಯಕ್ತಿ, ಅವಧೂತನನ್ನು ಮರೀಲಿಕ್ಕೆ ಸಾಧ್ಯವೇ ಇಲ್ಲ ಕರ್ನಾಟಕ, ಅದು ಸರ್ವಜ್ಞ. ಖಂಡಿತ ಗುರುಗಳೇ, ಹೌದು. ಹಾಗಾಗಿ ಆ ಸರ್ವಜ್ಞನ ಪದವನ್ನು ಸಹ ನಾವು ತಗೊಂಡಿದ್ವಿ. ಆಕ್ಚುಲಿ ಸರ್ವಜ್ಞನ ಪದಗಳನ್ನ ಸಂಗೀತಕ್ಕೆ ಬಳಸೋದು ಕಷ್ಟ, ಅಥವಾ ಹಾಡೋದು ಪ್ರಯೋಗನೂ ಕಷ್ಟ ಅಂತ ಹೇಳ್ತಾರೆ. ಆದ್ರೆ ಅದು ಕೂಡ ನೀವು ಇಲ್ಲಿ ಸಾಧ್ಯ ಮಾಡ್ತಿದ್ದೀರಾ. ಅದನ್ನು ತುಂಬಾ ಚೆನ್ನಾಗಿ ಹಾಡಿದ್ದಾರೆ. ಅದಕ್ಕೆ ಏನ್ ಹಾಡೋದು, ಹೆಂಗ್ ರಾಗ ಅಂತ ನನಗೆ ಗೊತ್ತಿಲ್ಲ. ನನ್ನ ತಲೆಗೆ ಒಂದು ಏನೋ ರಾಗ ಬಂತು, ಆ ಹೆಣ್ಮಕ್ಳ ಹತ್ರ ಹಿಂಗ್ ಹಾಡ್ರಮ್ಮ ಅಂತಂದೆ. ನಾನೇ ಸಂಯೋಜನೆ ಮಾಡಿದೆ. ಅದಕ್ಕೊಂಚೂರು ಮ್ಯೂಸಿಕ್ನ ಚೆನ್ನಾಗಿ ನಮ್ಮ ಪ್ರವೀಣ್ ಡಿ ರಾವ್ ಅವರು ಜೋಡಿಸಿದ್ರು. ತುಂಬ ಚೆನ್ನಾಗಿ ಬಂತು. ಆ ಹೆಣ್ಮಕ್ಳು ತುಂಬ ಚೆನ್ನಾಗಿ ಹಾಡಿದ್ರು. ಸಾಲವನು ಕೊಂಬಾಗ ಹಾಲು ಜೇನುಂಡಂತೆ ಸಾಲಿಗನು ಬಂದು ಕೇಳುವಾಗ, ಸಾಲಿಗನು ಬಂದು ಕೇಳುವಾಗ ಕಿಬ್ಬದಿಯ ಕೀಲು ಮುರಿದಂತೆ ಸರ್ವಜ್ಞ ಅಂತೇಳಿ ಹಾಡಿದ್ರು. ನಮ್ಮ ಜನಪದ ತ್ರಿಪದಿಗಳನ್ನೇ ಕೇಳುವಷ್ಟು ಸಂತೋಷವಾಗ್ತಿದೆ. ಹೌದು, ಅದನ್ನ ತಗೊಂಡ್ರು. 3 ಅವನು ತ್ರಿಪದಿ ಅಲ್ವಾ, ಹಾಗಾಗಿ 3 ವಚನಗಳನ್ನು ತಗೊಂಡೆ, ಅದನ್ನ ಹಾಡ್ತಾ ಇದ್ದಾರೆ. ಅದಾಗ್ತಾ ಇದ್ದಂಗೆನೆ ನಮ್ಮ ಇಡೀ ಪ್ರಕೃತಿಯನ್ನ ಮಾಡಿದಂಥವ್ರು ನೋಡಿ. ಒಬ್ಬ ಮುಸ್ಲಿಂ ಆದರೂ ಅವನು ಮುಸ್ಲಿಮನಲ್ಲ, ಒಬ್ಬ ಬ್ರಹ್ಮತ್ವ ಜ್ಞಾನವನ್ನು ಪಡ್ಕೊಂಡಂಗೆ ಎಲ್ಲರ ಜೊತೆಗೆ ಬೆರೆದಂಥ ಒಬ್ಬ ಕವಿ ಅಂದರೆ ನಿಸಾರ್ ಅಹಮದ್. ನಿತ್ಯೋತ್ಸವದ ಕವಿ. ಹಾಗಾಗಿ ಅವ್ರನ್ನ ನಾವು ಧರ್ಮದಲ್ಲಾಗಲಿ ಜಾತಿಯಿಂದಾಗಲಿ ಕರ್ನಾಟಕ ನೋಡಿಲ್ಲ ಅನ್ನೋದೊಂದು ಇಲ್ಲಿ ತೋರಿಸ್ಬಿಡ್ಬೇಕು. ಹಾಗಾಗಿ ಅವರನ್ನು ಸಹ ನಾವು ತಗೊಂಡಿದ್ದೀವಿ. ನಿತ್ಯೋತ್ಸವದ ಹಾಡನ್ನು ಹಾಡ್ತೀವಿ. ಹಾಡನ್ನು ಹಾಡಿದ ಮೇಲೆ 1 ಗಂಟೆ ಕಾಲ ನಾವು ವೇದಿಕೆ ಕಾರ್ಯಕ್ರಮ ಮಾಡ್ತೀವಿ. ನೋಡಿ, ಇಲ್ಲಿವರೆಗೆ ಎಲ್ಲದೂ ಬಂದ್ಬಿಡ್ತಾ. ಇದ್ರ ಮಧ್ಯದಲ್ಲಿ ನಿತ್ಯೋತ್ಸವಕ್ಕಿಂತ ಮುಂಚೆ ಚೆಲ್ಲಿದರು ಮಲ್ಲಿಗೆಯ ಅನ್ನುವಂಥದ್ದು ಜಾನಪದಕ್ಕೊಂದು ಒಂದು ಹಾಡನ್ನು ಕೊಟ್ಟಿದ್ವಿ. ಎಲ್ಲವನ್ನೂ ಹಾಡ್ತಾರೆ, ಪ್ರತಿಯೊಬ್ಬರು.